ಸಿಬ್ಬಂದಿ ಮುಂದೆಯೇ ರಸ್ತೆಗೆ ಕಸ ಸುರಿದ ವ್ಯಕ್ತಿ. ಕಸ ಸುರಿದು ಏನ್ ಮಾಡ್ಕೋತೀಯೋ ಮಾಡ್ಕೋ ಎಂದು ದರ್ಪ. ಏನೋ ಹುಡುಗ ಯಾರು ಬರಲ್ಲ, ನೀನು ಎದ್ದಿರಲ್ಲ, ನೀನು ದಿನ ಬರ್ತಾರೆ, ಎಲ್ಲಾರ್ಗೂ ಬರ್ತಾರೆ, ಒಬ್ಬನಿಗೆ ಬರಲ್ವಾ? ಪಾಲಿಕೆಯ ದಂಡಾಸ್ತ್ರಕ್ಕೂ ಕ್ಯಾರೆ ಅನ್ನದಾಕೆಲ್ಲ ಬಂಡ ಜನರು. ಎಸ್, ತುಮಕೂರು ನಗರ ಶೈಕ್ಷಣಿಕ ನಗರಿ, ಸ್ಮಾರ್ಟ್ ಸಿಟಿ ಎಂಬೆಲ್ಲ ಖ್ಯಾತಿಯನ್ನ ಪಡೆದಿದೆ. ಕಸದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದರಿಂದ ತುಮಕೂರು ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದ್ದು, ಮಹಾನಗರ ಪಾಲಿಕೆ ಸಿಬ್ಬಂದಿ ನಗರದ ಸೌಂದರ್ಯವನ್ನ ಹೆಚ್ಚಿಸಲು ಶ್ರಮಿಸುತ್ತಿದ್ದಾರೆ. ಜನರು ಮಾತ್ರ ಕಸವನ್ನ ಎಲ್ಲಂದ್ರಲ್ಲಿ ಸುರಿದು ನಗರದ ಸೌಂದರ್ಯವನ್ನ ಹಾಳು ಮಾಡ್ತಿದ್ದಾರೆ. ಇಂತಹ ಜನರಿಗೆ ನಾವು ಏನಂತ ಹೇಳ್ಬೇಕೋ ಆ ದೇವರಿ ಬಲ್ಲ. ತುಮಕೂರು ನಗರವನ್ನ ಕಸದ ಸಮಸ್ಯೆಯಿಂದ ಮುಕ್ತಿ ಮಾಡುವ ದಿಟ್ಟ ಹೆಜ್ಜೆಯನ್ನ ಪಾಲಿಕೆ ಇಟ್ಟಿದ್ದು, ನಿತ್ಯ ಪ್ರತಿ ಏರಿಯಾಗೂ ಕಸದ ಗಾಡಿಗಳು ಹೋಗ್ತವೆ. ಅಷ್ಟೇ ಯಾಕೆ, ಕಸದ ಗಾಡಿಗೆ ಕಸ ಹಾಕಲು ಸಾಧ್ಯವಾಗದೇ ಇದ್ದವರು ಅವರ ಅನುಕೂಲದ ಸಮಯದಲ್ಲಿ ಅವರ ಮನೆಯಿಂದ ಪಾಲಿಕೆ ಸಿಬ್ಬಂದಿ ಕಸ ಸಂಗ್ರಹಣೆಗಾಗಿ ಪಾಲಿಕೆ ಬುಕ್ ಮೈ ಗಾರ್ಬೇಜ್ ಎಂಬ ಆಪ್ ಅನ್ನ ಕೂಡ ಜಾರಿಗೆ ತಂದಿದೆ. ಹೆಲ್ಪ್ ಲೈನ್ ಮೂಲಕ ಮಾಹಿತಿ ತಿಳಿಸಿದ್ರೆ ಪಾಲಿಕೆ ಸಿಬ್ಬಂದಿ ಕಸವನ್ನ ಸಂಗ್ರಹಿಸಿಕೊಂಡು ಹೋಗ್ತಾರೆ. ಹೀಗಿದ್ರೂ ಕೂಡ ಜನರು ಬಂಡತನವನ್ನ ಪ್ರದರ್ಶಿಸ್ತಾ ಇದ್ದು, ರಾತ್ರಿ ವೇಳೆ ರಸ್ತೆ ಬದಿಯ ಖಾಲಿ ನಿವೇಶನಗಳಲ್ಲಿ ರಾಶಿ ರಾಶಿ ಕಸವನ್ನ ಸುರಿದು ಹೋಗ್ತಾ ಇದ್ದು, ಅಲ್ಲದೆ ಪಾಲಿಕೆ ಸಿಬ್ಬಂದಿ ಮುಂದೆ ದರ್ಪ ಮೆರೆದಿರೋ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ತುಮಕೂರು ನಗರದ ನಿವಾಸಿಯೊಬ್ಬ ರಾತ್ರಿ ವೇಳೆ ಬೈಕ್ನಲ್ಲಿ ಕಸವನ್ನ ಚೀಲ ಹಾಗೂ ಡಸ್ಟ್ಬಿನ್ ಸಮೇತ ಬಂದು ಜನರಿದ್ರೂ ಕೂಡ ಕಸ ಸುರಿಯಲು ಮುಂದಾದ. ಇದನ್ನ ಗಮನಿಸಿದ ಪಾಲಿಕೆ ಸಿಬ್ಬಂದಿ ಆತನಿಗೆ ಬುದ್ಧಿ ಹೇಳಲು ಮುಂದಾದ್ರು. ಅದನ್ನ ಕೇಳಿಸಿಕೊಳ್ಳದೆ ಕಸ ಸುರಿಯಲು ಮುಂದಾದ. ಈ ವೇಳೆ ಪಾಲಿಕೆ ಸಿಬ್ಬಂದಿ ತನ್ನ ಮೊಬೈಲ್ನಲ್ಲಿ ಕಸ ಸುರಿತಾ ಇರೋ ದೃಶ್ಯವನ್ನ ಸೆರೆ ಹಿಡಿತಾ ಇದ್ರು. ಆಗ ಮತ್ತೆ ದರ್ಪ ತೋರಲು ಮುಂದಾದ ವ್ಯಕ್ತಿ, ಶೂಟ್ ಮಾಡ್ಕೊಳ್ತೀಯಾ ಮಾಡ್ಕೋ, ನಮ್ ಏರಿಯಾಗೆ ಕಸದ ಗಾಡಿ ಬರಲ್ಲ ಅಂತ, ಅದಕ್ಕೆ ಇಲ್ಲಿ ತಂದಾಕ್ತಾ ಇದ್ದೀನಿ ಅಂತ ಸುಳ್ಳು ಹೇಳಲು ಮುಂದಾಗಿದ್ದ. ನನಗೆ ಕಮಿಷನರ್ ಹೇಳಿದ್ದಾರೆ, ಕಸ ಹಾಕೋದು ಗಮನಕ್ಕೆ ಬಂದ್ರೆ ವಿಡಿಯೋ ಮಾಡ್ಕೊಂಡು ಕಳಿಸಿ, ಕ್ರಮ ಕೈಗೊಳ್ಳೋಣ ಅಂತ ಹೇಳಿದ್ದಾರೆ. ಈ ವಿಡಿಯೋವನ್ನ ಕಮಿಷನರ್ಗೆ ಕಳಿಸ್ತೇನೆ ಅಂತ ಹೇಳಿದ್ರು ಕೂಡ ಕೇರ್ ಮಾಡದೆ ಆ ವ್ಯಕ್ತಿ ಬಂಡತನವನ್ನ ಪ್ರದರ್ಶಿಸಿದ್ದಲ್ಲದೆ ಕಸ ಸುರಿದು ಹೋಗಿದ್ದಾನೆ. ನಿಮ್ಮ ಮನೆ ಹತ್ರ ಕಸ ಬಂದಾಗ ಹಾಕ್ಬೇಕಲ್ವ, ನೀನು ಇಲ್ಲಾಕ್ ಹಾಕ್ತೀಯಾ? ಏನೋ ಹುಡುಗ ಯಾರು ಬರಲ್ಲ, ನೀನು ಎದ್ದಿರಲ್ಲ, ನೀನು ದಿನ ಬರ್ತಾರೆ, ಎಲ್ಲಾರ್ಗೂ ಬರ್ತಾರೆ, ಒಬ್ಬನಿಗೆ ಬರಲ್ವಾ? ಕಮಿಷನರ್ ಕೇಳ್ಕೊಳಪ್ಪ ನೀನು. ನಾವು ಹೋಗಿ ಸೊಳ್ಳೆಯಲ್ಲಿ ಕಚ್ಕೊಂಡಿರ್ತೀವಿ ನಾವು. ನಿನ್ನೂ ಸೇರಿಸಿ ತೆಗಿದ್ದೀನಿ. ಹೌದಾ? ತೆಗಿತೀನಿ ಸಾಕು. ನಿನ್ನ ಗಾಡಿ ನಂಬರ್ ಕಮಿಷನರ್ ಹೇಳಿದ್ರೆ ಕಳ್ಸಕ್ಕೆ. ಇನ್ನು ತುಮಕೂರು ಮಹಾನಗರ ಪಾಲಿಕೆ ಕಸ ಸುರಿದು ಹೋಗುವವರ ವಿರುದ್ಧ ದಂಡಾಸ್ತ್ರ ಪ್ರಯೋಗದ ಮೂಲಕ ಕಸ ಹಾಕುವವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಿದ್ದಾರೆ. ಅಲ್ಲದೆ ನಿತ್ಯ ಬೆಳಗ್ಗೆ ಪಾಲಿಕೆ ಸಿಬ್ಬಂದಿ ಕಸ ಸಂಗ್ರಹಣೆ ಮಾಡಲು ಮುಂದಾಗಬೇಕೆಂಬ ಆದೇಶ ನೀಡಿದ್ದು, ಅದರಂತೆ ಬೆಳ್ಳಂಬೆಳಿಗ್ಗೆ ಪಾಲಿಕೆ ಸಿಬ್ಬಂದಿ ಕಸ ಸಂಗ್ರಹಣೆ ಮಾಡುವ ಮೂಲಕ ನಗರದ ಸೌಂದರ್ಯವನ್ನ ಕಾಪಾಡಲು ಮುಂದಾಗ್ತಿದ್ದಾರೆ. ಹೀಗಿದ್ರೂ ಕೂಡ ಜನರು ಮನೆ ಬಳಿ ಬರುವ ಕಸದ ಗಾಡಿಗೆ ಕಸ ಹಾಕದೆ ಅಥವಾ ಬುಕ್ ಮೈ ಗಾರ್ಬೇಜ್ ಮೂಲಕವೂ ಕಸವನ್ನ ಪಾಲಿಕೆಗೆ ಕೊಡದೆ ರಾತ್ರಿ ಅಥವಾ ಬೆಳಗಿನ ಜಾವ ಕಸವನ್ನ ರಸ್ತೆ ಬದಿ ಹೆಸ್ತೋಗ್ತಾ ಇದ್ದು, ಕಸದ ಸಮಸ್ಯೆ ಹೆಚ್ಚಾಗಲು ಜನರೇ ಪರೋಕ್ಷವಾಗಿ ಕಾರಣರಾಗ್ತಿದ್ದಾರೆ. ಪಾಲಿಕೆಯ ಕಾರ್ಯಕ್ಕೆ ಜನರು ಕೂಡ ಕೈ ಜೋಡಿಸಿದ್ರೆ ತಾನೇ ಕಸದ ಸಮಸ್ಯೆಗೆ ಮುಕ್ತಿ ಸಿಗೋದು. ಜನರೇ ಈ ರೀತಿ ಬಂಡತನವನ್ನ ಪ್ರದರ್ಶನ ಮಾಡಿದ್ರೆ ಪಾಲಿಕೆ ಸಿಬ್ಬಂದಿ ಎಷ್ಟು ಅಂತ ಕಸವನ್ನೆತ್ತುತ್ತಾರೆ. ಇನ್ನಾದ್ರೂ ಜನರು ಎಚ್ಚೆತ್ತು ಪಾಲಿಕೆ ಜೊತೆ ಕೈ ಜೋಡಿಸುವ ಮೂಲಕ ಕಸದ ಸಮಸ್ಯೆಗೆ ಮುಕ್ತಿ ನೀಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.